ತಂತಿ ಬೇಲಿಯನ್ನು ಹಾರುವಂತಹ ಸಂದರ್ಭದಲ್ಲಿ ಬೇಲಿಗೆ ಈ ಜಿಂಕೆಯೊಂದು ಸಿಲುಕಿಕೊಂಡು ಒದ್ದಾಡಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದ ಗುಳಗಳಲೆಯಲ್ಲಿ ಘಟನೆ ನಡೆದಿರುವಂಥದ್ದು. ತೀವ್ರವಾಗಿ ಗಾಯಗೊಂಡಿತ್ತು ಗಂಡು ಜಿಂಕೆ. ತಂತಿ ಬೇಲಿಯಿಂದ ಜಿಂಕೆಯನ್ನು ಬಿಡಿಸಿ ಸ್ಥಳೀಯರೇ ಆರೈಕೆ ಮಾಡಿರುವಂತಹ ಘಟನೆ ಇದಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಜಿಂಕೆಯನ್ನು ಪಶು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ತಂತಿ ಬೇಲಿಯನ್ನು ಹಾರುವಂತಹ ಸಂದರ್ಭದಲ್ಲಿ ಜಿಂಕೆ ಸಿಲುಕಿಕೊಂಡು ಒದ್ದಾಡಿರುವಂತಹ ಘಟನೆ, ಗಾಯಗೊಂಡಿರುವಂತಹ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನಡೆದಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ತಂತಿ ಬೇಲಿ ಹಾರುವಂತಹ ಸಂದರ್ಭದಲ್ಲಿ ಈ ಜಿಂಕೆಗೆ ಗಾಯ ಆಗಿತ್ತು, ಒದ್ದಾಡ್ತಾ ಇತ್ತು. ಸ್ಥಳೀಯರೆಲ್ಲ ಸೇರಿಕೊಂಡು ಆ ಜಿಂಕೆಯನ್ನು ತಂತಿ ಬೇಲಿಯಿಂದ ಬಿಡಿಸಿದ್ದಾರೆ. ತದನಂತರ ಸ್ವಲ್ಪ ನಿತ್ರಾಣಗೊಂಡಿತ್ತು, ಅದಕ್ಕೆ ನೀರು ಕುಡಿಸುವಂಥದ್ದು, ಅದನ್ನು ಆರೈಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ತದನಂತರ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ತತ್ಕ್ಷಣಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದು ಜಿಂಕೆಯನ್ನು ಪಶು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿರುವಂಥದ್ದು.